ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಸ್ಯಾಂಡಲ್ವುಡ್ ಇತಿಹಾಸದ ಅತ್ಯಂತ ದೊಡ್ಡ ಸೀಕ್ರೆಟ್ ಅಂದರೆ ತಪ್ಪಾಗಲಾರದ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಹೌದು, ಅದು ನಟಿ ರಾಧಿಕಾ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಸಂಬಂಧ. ಇವರಿಬ್ಬರ ಮದುವೆಯ ಸುತ್ತ ಇವತ್ತಿಗೂ ಕೂಡ ಹತ್ತಾರು ಪ್ರಶ್ನೆಗಳು ಹಾಗೆಯೇ ಉಳಿದಿವೆ. ರಾಧಿಕಾ ಅವರು ತಮಗಿಂತ ವಯಸ್ಸಿನಲ್ಲಿ ತುಂಬ ದೊಡ್ಡವರಾದ ಕುಮಾರಸ್ವಾಮಿಯನ್ನ ಮದುವೆ ಆಗಿದ್ದು ಯಾಕೆ? ಕುಮಾರಸ್ವಾಮಿ ಅವರ ಜೊತೆಗಿನ ಜೀವನ ರಾಧಿಕಾ ಅವರಿಗೆ ನಿಜಕ್ಕೂ ಎರಡನೇ ಮದುವೆಯಾ ಅಥವಾ ಅವರ ಮೊದಲ ಪತಿ ಯಾರು? ಇದೆಲ್ಲದರ ನಡುವೆ ಹಾಗೆ ಇವರಿಬ್ಬರ ಸಂಬಂಧದ ನಡುವೆ ಒಂದು ಪದ ಕೇಳಿ ಬರ್ತಾ ಇದೆ, ಅದೇ ಕರಿ ಇಡ್ಲಿ ಅನ್ನೋ ಪದ. ಹಾಗೆ ರಾಧಿಕಾ ಕುಮಾರಸ್ವಾಮಿ ಅವರನ್ನು ಯಾಕೆ ಮದುವೆ ಆದರು? ಹಾಗೆ ಇವರಿಗೆ ಮೊದಲೇ ಮದುವೆ ಆಗಿತ್ತಾ? ಮೊದಲ ಪತಿ ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ತಿಳಿದುಕೊಳ್ಳೋಣ. ಮನೇಲಿ ಏನಂತ ಕರೀತೀರಾ? ರೀ ಅವ್ರು ನಿಮ್ಮನ್ನ ಏನು ಕರೀತಾರೆ ಹೇಳಬೇಕಾ? ಹೇಳಿ. ಚಿನ್ನು ಅಂತಾರೆ. ಫ್ರೆಂಡ್ಸ್, ವಿಡಿಯೋ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ಗಷ್ಟು ಸಾಕಣ್ಣ, ನಿನ್ ಮಡಿಲಲ್ಲಿ ಸಂತೋಷವಾಗಿ ಪ್ರಾಣ ಬಿಟ್ಟು. ಸ್ನೇಹಿತರೆ, ನಟಿ ರಾಧಿಕಾ ಅವರ ಜೀವನ ಕೇವಲ ಬಣ್ಣದ ಲೋಕಕ್ಕೆ ಸೀಮಿತವಾಗಿರಲಿಲ್ಲ. ಅವರು ಬೆಳ್ಳಿ ಪರದೆ ಮೇಲೆ ಮಿಂಚಲು ಶುರು ಮಾಡಿದಾಗ ಅವರಿಗೆ ಕೇವಲ 14 ಅಥವಾ 15 ವರ್ಷ ವಯಸ್ಸು. ಇವರು ನೀಲ ಮೇಘ ಶ್ಯಾಮ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ಈ ಮುಗ್ಧ ಹುಡುಗಿ ಅಂತ ಹೇಳ್ಬೋದು. ಅಲ್ಪ ಕಾಲದಲ್ಲೇ ಸ್ಟಾರ್ ನಟಿಯಾಗಿ ಬೆಳೀತಾರೆ. ಆದರೆ ಈ ಯಶಸ್ಸಿನ ಬೆನ್ನಲ್ಲೇ ಅವರ ವೈಯಕ್ತಿಕ ಜೀವನದಲ್ಲಿ ಬಿರುಗಾಳಿ ಎದ್ದಿತ್ತು. ಬಹಳಷ್ಟು ಜನರಿಗೆ ಇಂದಿಗೂ ಗೊತ್ತಿಲ್ಲದ ವಿಷಯ ಏನಂದರೆ, ಕುಮಾರಸ್ವಾಮಿ ಅವರಿಗಿಂತ ಮೊದಲೇ ರಾಧಿಕಾ ಅವರ ಜೀವನದಲ್ಲಿ ಮತ್ತೊಬ್ಬ ವ್ಯಕ್ತಿ ಇದ್ದರು. ಅದೇ ವಿಚಾರ, ಅವರೇ ರತನ್ ಕುಮಾರ್ ಎಂಬುವರು. ಇನ್ನು 2000ನೇ ಇಸ್ವಿಯಲ್ಲಿ ಅಂದರೆ ರಾಧಿಕಾ ಅವರು ಇನ್ನೂ ಅಪ್ರಾಪ್ತರಾಗಿದ್ದಾಗಲೇ ರತನ್ ಕುಮಾರ್ ಎಂಬುವರ ಜೊತೆ ಇವರ ವಿವಾಹ ನಡೆದಿತ್ತು. ಈ ಮದುವೆ ವಿಚಾರ ಹೊರಬಂದಾಗ ಇಡೀ ರಾಜ್ಯವೇ ಸ್ತಬ್ಧವಾಗಿತ್ತು. ಯಾಕಂದರೆ ರಾಧಿಕಾ ಅವರ ತಂದೆ ತಾಯಿ ಮದುವೆಯನ್ನು ಒಪ್ಪಿರಲಿಲ್ಲ. ರತನ್ ಕುಮಾರ್ ಅವರು ರಾಧಿಕಾ ಅವರನ್ನು ಕಿಡ್ನಾಪ್ ಮಾಡಿ ಬಲವಂತವಾಗಿ ಮದುವೆಯಾಗಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೂಡ ಮಾಡಿದರು. ಹಾಗೆ ಇದು ಕೇವಲ ಕೌಟುಂಬಿಕ ಜಗಳವಾಗಿ ಉಳಿಯದೆ ಕೋರ್ಟ್ ಮೆಟ್ಟಿಲು ಕೂಡ ಏರ್ತಾರೆ. ರತನ್ ಕುಮಾರ್ ಅವರು ರಾಧಿಕಾ ನನ್ನ ಹೆಂಡತಿ ಎಂದು ವಾದ ಮಾಡಿದರೆ ರಾಧಿಕಾ ಅವರ ಕುಟುಂಬ ಅದು ಬಲವಂತದ ಮದುವೆ, ಆಕೆಗೆ ಇನ್ನೂ ವಯಸ್ಸಾಗಿಲ್ಲ ಎಂದು ಹೋರಾಡ್ತಾರೆ. ಆದರೆ ಈ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಈ ವಿವಾದ ನಡೆಯುತ್ತಿರುವಾಗಲೇ ರತನ್ ಕುಮಾರ್ ಅವರು ಹೃದಯಾಘಾತದಿಂದ ನಿಧನರಾಗ್ತಾರೆ. ಈ ಘಟನೆ ರಾಧಿಕಾ ಅವರ ಜೀವನವನ್ನೇ ಬದಲಿಸಿ ಬಿಟ್ಟಿತ್ತು. ಒಬ್ಬ ಚಿಕ್ಕ ವಯಸ್ಸಿನ ನಟಿ ಕೆರಿಯರ್ನ ಆರಂಭದಲ್ಲಿ ಇಂಥ ದೊಡ್ಡ ವಿವಾದ ಮತ್ತು ಸಾವನ್ನು ಎದುರಿಸಬೇಕಾಗಿ ಬಂದಿದ್ದು ನಿಜಕ್ಕೂ ದುರಂತ. ಇದೇ ಕಾರಣಕ್ಕೆ ಕುಮಾರಸ್ವಾಮಿ ಅವರ ಜೊತೆಗಿನ ಸಂಬಂಧವನ್ನು ರಾಧಿಕಾ ಅವರ ಎರಡನೇ ಮದುವೆ ಅಥವಾ ಜೀವನದ ಎರಡನೇ ಅಧ್ಯಾಯ ಎಂದು ಕರೆಯಲಾಗುತ್ತದೆ. ಮೊದಲ ಮದುವೆಯ ಆ ಕೈ ನೆನಪುಗಳು ಮತ್ತು ಕಾನೂನು ಹೋರಾಟಗಳಿಂದ ರಾಧಿಕಾ ಅವರು ಮಾನಸಿಕವಾಗಿ ಕುಸಿದು ಹೋಗಿದಾಗ ಅವರಿಗೆ ಒಬ್ಬ ಮಾರ್ಗದರ್ಶಕನ ಅವಶ್ಯಕತೆ ಇತ್ತು. ಆ ಸಮಯದಲ್ಲಿ ಅವರ ಜೀವನಕ್ಕೆ ಎಂಟ್ರಿ ಕೊಟ್ಟವರೇ ಎಚ್.ಡಿ. ಕುಮಾರಸ್ವಾಮಿ. ರತನ್ ಕುಮಾರ್ ಅವರ ಸಾವಿನ ನಂತರ ರಾಧಿಕಾ ಅವರು ಚಿತ್ರರಂಗದಲ್ಲಿ ತುಂಬ ಬ್ಯುಸಿಯಾಗಿದ್ದರು. ಸಾಲು ಹಿಟ್ ಸಿನಿಮಾಗಳನ್ನು ನೀಡುತ್ತಾ ಕರ್ನಾಟಕದ ಕ್ರಶ್ ಆಗಿ ಬದಲಾದರು. ಆದರೆ 2005-2006 ಸಮಯದಲ್ಲಿ ರಾಧಿಕಾ ಇದ್ದಕ್ಕಿದ್ದಂತೆ ಸಿನಿಮಾ ಲೋಕದಿಂದ ಮಾಯವಾಗಿ ಬಿಟ್ಟರು. ದೊಡ್ಡ ಆಫರ್ಗಳಿದ್ದರೂ ಅವರು ಯಾವುದನ್ನು ಒಪ್ಪಿಕೊಳ್ಳಲಿಲ್ಲ. ಆಗಲೇ ಗಾಂಧಿನಗರದ ಗಲ್ಲಿಗಳಲ್ಲಿ ಒಂದು ಸುದ್ದಿ ಹರಿದಾಡಲು ಶುರುವಾಗಿತ್ತು. ಅದು ಅಂದಿನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮತ್ತು ರಾಧಿಕಾ ಅವರ ನಡುವಿನ ಸ್ನೇಹದ ಬಗ್ಗೆ. ಕುಮಾರಸ್ವಾಮಿ ಅವರು ಆಗ ತಾನೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ರಾಜಕೀಯದ ಒತ್ತಡಗಳ ನಡುವೆಯೂ ಅವರು ರಾಧಿಕಾ ಅವರ ಸಿನಿಮಾಗಳ ಬಗ್ಗೆ ಆಸಕ್ತಿ ಹೊಂದಿದ್ರು ಎನ್ನಲಾಗಿದೆ. ಇವರಿಬ್ಬರ ಭೇಟಿ ಹೇಗೆ ಆಯಿತು ಎಂಬುದು ಇಂದಿಗೂ ಒಂದು ನಿಗೂಢ ರಹಸ್ಯವೇ ಸರಿ. ಆದರೆ ರಾಧಿಕಾ ಅವರಿಗೆ ಕುಮಾರಸ್ವಾಮಿ ಅವರ ಮೇಲೆ ಬೆಳೆದದ್ದು ಕೇವಲ ಆಕರ್ಷಣೆಯಲ್ಲ, ಅದೊಂದು ರೀತಿಯ ಭದ್ರತೆಯ ಭಾವನೆ. ಮೊದಲ ಮದುವೆಯ ಕಹಿ ಘಟನೆಗಳಿಂದ ನೊಂದಿದ್ದ ರಾಧಿಕಾಗೆ ಕುಮಾರಸ್ವಾಮಿ ಅವರಲ್ಲಿ ಒಬ್ಬ ಪ್ರಬುದ್ಧ ಮಾರ್ಗದರ್ಶಕ ಕಂಡಿದ್ರು. ಹಲವು ವರ್ಷಗಳ ಕಾಲ ಇವರ ಸಂಬಂಧ ಕೇವಲ ಗಾಸಿಪ್ ಆಗೇ ಇತ್ತು. ಆದರೆ 2010ರಲ್ಲಿ ಸ್ವತಃ ರಾಧಿಕಾ ಅವರೇ ಮಾಧ್ಯಮಗಳ ಮುಂದೆ ಬಂದು ಬಾಂಬ್ ಸಿಡಿಸಿದರು. ನಾನು ಮತ್ತು ಕುಮಾರಸ್ವಾಮಿ ಅವರು 2006ರಲ್ಲಿಯೇ ಮದುವೆಯಾಗಿದ್ದಾವೆ ಎಂದು ಅವರು ಅಧಿಕೃತವಾಗಿ ಘೋಷಿಸಿದರು. ಅಷ್ಟೇ ಅಲ್ಲ, ತಮಗೊಬ್ಬಳು ಮಗಳಿದ್ದಾಳೆ, ಆಕೆ ಹೆಸರು ಶಮಿಕಾ ಎಂದು ಹೇಳಿ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತೆ ಮಾಡಿದರು. ಆ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಆಗಲೇ ಅನಿತಾ ಕುಮಾರಸ್ವಾಮಿ ಅವರ ಜೊತೆ ಸಂಸಾರ ನಡೆಸುತ್ತಿದ್ದರು. ಹೀಗಾಗಿ
ಕುಮಾರಸ್ವಾಮಿ ಅವರಿಗೆ ಇದು ಎರಡನೇ ಮದುವೆ ಆದರೆ ರಾಧಿಕಾ ಅವರಿಗೆ ಇದು ಜೀವನದ ಎರಡನೇ ಇನ್ನಿಂಗ್ಸ್ ಆಗಿತ್ತು. ಜನರು ಕೇಳುವ ಮುಖ್ಯ ಪ್ರಶ್ನೆ, ವಯಸ್ಸಿನ ಅಂತರವಿದ್ದರೂ ಇವರು ಒಂದಾಗಿದ್ದು ಏಕೆ? ರಾಧಿಕಾ ಅವರ ಪ್ರಕಾರ ಕುಮಾರಸ್ವಾಮಿ ಅವರು ತಮಗೆ ಕೊಟ್ಟ ಗೌರವ ಮತ್ತು ಪ್ರೀತಿ ಬೇರೆ ಯಾರೂ ಕೊಟ್ಟಿರಲಿಲ್ಲ. ರಾಜಕೀಯವಾಗಿ ಎಷ್ಟೇ ವಿರೋಧಗಳು ಬಂದರೂ ರಾಧಿಕಾ ಅವರು ಕುಮಾರಸ್ವಾಮಿ ಅವರ ಹೆಸರನ್ನು ತಮ್ಮ ಹೆಸರಿನ ಜೊತೆ ಸೇರಿಸಿಕೊಂಡು ರಾಧಿಕಾ ಕುಮಾರಸ್ವಾಮಿ ಎಂದೇ ಗುರುತಿಸಿಕೊಳ್ಳಲು ಶುರು ಮಾಡಿದರು. ಶಮಿಕಾ ಜನಿಸಿದ ಮೇಲೆ ಈ ಸಂಬಂಧಕ್ಕೆ ಒಂದು ಭದ್ರ ಬುನಾದಿ ಸಿಕ್ಕಿದಂತಾಯಿತು. ರಾಜಕೀಯ ಕಾರಣಗಳಿಗಾಗಿ ಕುಮಾರಸ್ವಾಮಿ ಅವರು ಸಾರ್ವಜನಿಕವಾಗಿ ಈ ಮದುವೆಯ ಬಗ್ಗೆ ಹೆಚ್ಚು ಮಾತನಾಡದಿದ್ದರೂ ರಾಧಿಕಾ ಮಾತ್ರ ಇಂದಿಗೂ ಅವರನ್ನೇ ತನ್ನ ಜೀವನದ ಸರ್ವಸ್ವ ಎಂದು ನಂಬಿದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು, ಕುಮಾರಸ್ವಾಮಿ ಅಥವಾ ರಾಧಿಕಾ ಅವರ ಫೋಟೋ ಬಂದಾಗಲೆಲ್ಲ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಪದ ಅತಿ ಹೆಚ್ಚು ಕಾಣಿಸಿಕೊಳ್ಳುತ್ತದೆ, ಅದೇ ಕರಿ ಇಡ್ಲಿ. ಮೊದಲಿಗೆ ಪದ ಕೇಳಲು ವಿಚಿತ್ರ ಅನಿಸಬಹುದು, ಆದರೆ ಇದರ ಹಿಂದೆ ಒಂದು ರೀತಿಯ ವ್ಯಂಗ್ಯ ಮತ್ತು ರಾಜಕೀಯ ದ್ವೇಷ ಅಡಗಿದೆ. ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಸಕ್ರಿಯರಾಗಿರುವುದರಿಂದ ಅವರ ವಿರೋಧಿಗಳು ಅಥವಾ ಟ್ರೋಲ್ ಮಾಡುವವರು ಅವರನ್ನು ಕಾಲೆಳೆಯಲು ಈ ಪದವನ್ನು ಬಳಸ್ತಾ ಇದ್ರು. ವಾಸ್ತವವಾಗಿ ಕುಮಾರಸ್ವಾಮಿ ಅವರ ಮೈಬಣ್ಣ ಕಪ್ಪು ಮತ್ತು ರಾಧಿಕಾ ಅವರ ಗ್ಲಾಮರನ್ನು ಹೋಲಿಸಿ ಈ ಮದುವೆಯನ್ನು ಅಪಹಾಸ್ಯ ಮಾಡುವ ಉದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಈ ಪದವನ್ನು ಹುಟ್ಟುಹಾಕಿದರು. ಒಬ್ಬ ವ್ಯಕ್ತಿಯ ದೈಹಿಕ ರೂಪ ಅಥವಾ ಅವರ ವೈಯಕ್ತಿಕ ಜೀವನದ ನಿರ್ಧಾರಗಳನ್ನು ಹಿಡಿದು ಈ ರೀತಿ ಅವಹೇಳನ ಮಾಡುವುದು ಎಷ್ಟು ಸರಿ ಎಂಬುದು ದೊಡ್ಡ ಪ್ರಶ್ನೆ. ರಾಧಿಕಾ ಅವರು ತಮಗಿಂತ ವಯಸ್ಸಿನಲ್ಲಿ ಹಿರಿಯರಾದ ನೋಡಲು ಸಾಧಾರಣವಾಗಿದ್ದ ವ್ಯಕ್ತಿಯನ್ನು ಮದುವೆಯಾಗಿದ್ದು ಕೇವಲ ಹಣಕ್ಕಾಗಿ ಅಥವಾ ಅಧಿಕಾರಕ್ಕಾಗಿ ಎಂಬ ಆರೋಪಗಳನ್ನು ಹೊರಿಸಲು ಇಂಥ ಟ್ರೋಲ್ಗಳನ್ನು ಬಳಸಲಾಗ್ತಿತ್ತು. ಆದರೆ ರಾಧಿಕಾ ಅವರು ಹಲವು ಸಂದರ್ಶನಗಳಲ್ಲಿ ಹೇಳಿರುವಂತೆ ಅವರು ನೋಡಿದ್ದು ಕುಮಾರಸ್ವಾಮಿ ಅವರ ಅಧಿಕಾರವನ್ನಲ್ಲ, ಬದಲಾಗಿ ಅವರಿಂದ ಸಿಕ್ಕ ಮಾನಸಿಕ ಸ್ಥಿರತೆಯನ್ನು. ಮಾಡೋಕ್ಕಾಗಲ್ಲ, ಹಣೆ ಬರ್ನ ಯಾರು ಚೇಂಜ್ ಮಾಡೋಕ್ಕಾಗತ್ತೆ ಅಲ್ವಾ? ಹಣೆ ಬರಹ ಅಂತೀರ ಅದಕ್ಕೆ? ಅವ್ರು ನಿಮ್ಮ ಲೈಫಲ್ಲಿ ಬಂದದ್ದು ಅಥವಾ ನೀವು ಅವ್ರ ಲೈಫಲ್ಲಿ ಬಂದದ್ದು? ಅಂದರೆ ದೇವ್ರು ಬರೆದು ಬಿಟ್ಟಿದ್ದಾರೆ, ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ ಯಾರು. ಹೀಗೆ ನಡಿಬೇಕು ಅಂತ ಒಂದು ಅದಿರುತ್ತಲ್ಲ, ಹಾಗೆ ನಡೆದಿದೆ ಅಷ್ಟೇ. ನಿಮ್ಗೆ ಅದ್ರ ಬಗ್ಗೆ ಯಾವುದೇ ಬೇಜಾರಿಲ್ಲ? ಯಾಕೆ ಬೇಜಾರು? ಇನ್ನೊಂದು ಮುಖ್ಯ ವಿಷಯವೇನೆಂದರೆ ಈ ಸಂಬಂಧ ಈಗ ಯಾವ ಹಂತದಲ್ಲಿದೆ ಎಂಬುದು. ಕಳೆದ ಕೆಲವು ವರ್ಷಗಳಿಂದ ಕುಮಾರಸ್ವಾಮಿ ಅವರು ತಮ್ಮ ಮೊದಲ ಪತ್ನಿ ಅನಿತಾ ಕುಮಾರಸ್ವಾಮಿ ಮತ್ತು ಮಗ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗಿನ ರಾಜಕೀಯ ಹಾಗೂ ಕುಟುಂಬದ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದರಿಂದಾಗಿ ರಾಧಿಕಾ ಮತ್ತು ಕುಮಾರಸ್ವಾಮಿ ದೂರವಾಗಿದ್ದಾರೆ ಎಂಬ ವದಂತಿಗಳು ಆಗಾಗ ಕೇಳಿ ಬರುತ್ತಲೇ ಇರ್ತವೆ. ಆದರೆ ರಾಧಿಕಾ ಅವರು ಮಾತ್ರ ತಮ್ಮ ಮಗಳು ಶಮಿಕಾ ಜೊತೆಗೆ ಸುಖವಾಗಿದ್ದಾರೆ. ಅವರು ಈಗಲೂ ಕುಮಾರಸ್ವಾಮಿ ಅವರ ಬಗ್ಗೆ ಎಲ್ಲೂ ಕೆಟ್ಟದಾಗಿ ಮಾತನಾಡಿದವರಲ್ಲ. ಜನರು ಏನೇ ಟ್ರೋಲ್ ಮಾಡಲಿ, ಕರಿ ಇಡ್ಲಿ ಎಂದು ಕಾಲೆಳೆಯಲಿ, ರಾಧಿಕಾ ಕುಮಾರಸ್ವಾಮಿ ಮಾತ್ರ ತಮ್ಮದೇ ಆದ ಸ್ವತಂತ್ರ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅವರು ಸಿನಿಮಾಗಳಲ್ಲಿ ನಟಿಸುವುದು ಮಾತ್ರವಲ್ಲದೆ ನಿರ್ಮಾಣದಲ್ಲೂ ತೊಡಗಿಸಿಕೊಂಡಿದ್ದಾರೆ. ರಾಜಕೀಯದ ಚದುರಂಗದಾಟದಲ್ಲಿ ಈ ಸಂಬಂಧ ಒಂದು ದಾಳವಾಗಿ ಬಳಕೆಯಾಗುತ್ತಿರಬಹುದು, ಆದರೆ ಒಬ್ಬ ಮಹಿಳೆಯಾಗಿ ರಾಧಿಕಾ ತನ್ನ ಜೀವನದ ನಿರ್ಧಾರಗಳಿಗೆ ಇಂದಿಗೂ ಬದ್ಧರಾಗಿದ್ದಾರೆ. ಟ್ರೋಲ್ ಮಾಡುವವರು ಒಂದು ಕ್ಷಣ ಯೋಚಿಸಬೇಕಾದದ್ದು ಏನೆಂದರೆ, ತೆರೆ ಹಿಂದೆ ಕಾಣದ ಸಾವಿರಾರು ನೋವುಗಳು ಮತ್ತು ಕಥೆಗಳು ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತವೆ. ಸ್ನೇಹಿತರೆ, ಇದಿಷ್ಟು ರಾಧಿಕಾ ಮತ್ತು ಕುಮಾರಸ್ವಾಮಿ ಅವರ ಮದುವೆಯ ಇಂದಿನ ಅಸಲಿ ಸತ್ಯಗಳು. ವಯಸ್ಸು, ಬಣ್ಣ ಅಥವಾ ಅಂತಸ್ತು ಯಾವುದನ್ನು ಲೆಕ್ಕಿಸದೆ ಒಬ್ಬ ವ್ಯಕ್ತಿ ಮತ್ತೊಬ್ಬರನ್ನು ಆರಿಸಿಕೊಂಡಾಗ ಸಮಾಜ ಅದನ್ನು ನೋಡುವ ರೀತಿ ಬೇರೆಯೇ ಆಗಿರುತ್ತದೆ. ಸ್ನೇಹಿತರೆ, ಈ ಜೋಡಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ, ಗಾಸಿಪ್ಗಳಿಗಾಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.